आगे से स्टाइल मार्च तेज चल। एक साथ राष्ट्रगीत शुरू कर। में ये मुकाम आता है। किस कदर खुश नसीब है वो लोग, खून जिनका वतन के काम आता है, जिनका वतन के काम आता है, जिनका वतन के काम आता है। तेरा हिमालय आकाश छूले, बहती रहे तेरी गंगा। ऊंचा हो इतना, इतना बुलंद हो, तारों को छूने तिरंगा। ख्वाहिशों के मुसाफिर तू जरा
शान है तू, देश मेरे मेरी शान है तू। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। आओ झुककर सलाम करें उन्हें जिनके हिस्से में ये मुकाम आता है। किस कदर खुश नसीब है वो लोग, खून जिनका वतन के काम आता है, जिनका वतन के काम आता है, जिनका वतन के काम आता है। तेरा हिमालय आकाश छूले बहती रहे तेरी गंगा, ऊंचा हो इतना इतना बुलंद हो तारों को छूले तिरंगा। ख्वाहिशों के मुसाफिर तू जरा रुक जा, मुड़ के देख दोबारा मुझे, मैं हूँ गैर कहाँ जो तू सागर मैं दरिया तेरा, जो तू मंजिल मैं हूँ रास्ता, यही तो तेरा मेरा है वास्ता। कंधों से मिलते हैं कंधे, कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से ಪಕ್ಕದ ಮನೆಯವ್ರು 3% ಮಾಡೋಣ, ಅವ್ರು 98 ಆಗತಿ, ಇವ್ರದ್ದು 78 ಆಗತಿ, ನಂದು ಕಡಿಮೆ ಆಗತಿ. ಇದು ಹೋಲಿಸ್ಬಾರ್ದು ಮಕ್ಕಳಿಗೆ. ಯಾರು ಕೂಡ ಪರ್ಸೆಂಟೇಜ್ ಇಂದ ಏನು ಜೀವ ನಡೆಯಂಗಿಲ್ಲ. ಇವತ್ತು IT-BT ಕಂಪನಿ ಅದಾವಲ್ಲ, ಆ ಪರ್ಸೆಂಟೇಜ್ ಗೋಲ್ಡ್ ಮೆಡಲ್ ಆ ಕಡೆ ಇಡೋ ಅಂತಾರೆ ಅವರು. ಅವ್ರು ಇಂಟ್ರು ತಗೊಂತಾರೆ, ಆ ಟ್ಯಾಲೆಂಟ್ ನೋಡ್ತಾರೆ, ಹುಡುಗ ಹೆಂಗದಾನಪ್ಪ, ಅವನಿಗೆ ಏನಾದ್ರು ಎಕ್ಸ್ಟ್ರಾ ನಾಲೆಜ್ ಐತೆ ಹಂಗೆ ಇದನ್ನು ನೋಡ್ತಾರೆ. ಅಲ್ಲಿ ಏನೂ ಉಪಯೋಗ ಬರೋದಿಲ್ಲ. ಹಾಗಾಗಿ ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ. ಇವತ್ತು PUC ಅವರಿಗೆ ಸೈನ್ಸ್ ಓದ್ತಾ ಹುಡುಗರು ಓಡಿದ ನಂತರ ನೀಟ್ ಎಕ್ಸಾಮ್ ಬರೀಬೇಕು, CET ಎಕ್ಸಾಮ್ ಬರೀಬೇಕು. ನೋಡ್ರಿ ಎಷ್ಟು ಪರೀಕ್ಷೆ ಅದಾವ. ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ಬಹಳ ಇದನ್ನ ವ್ಯತ್ಯಾಸಗಳನ್ನ ಇಲಾಖೆ ಅದನ್ನ ಇದೇನು ಸಮಾಂತರಗೊಳಿಸ್ಬೇಕಾಗೈತಿ. ಎಷ್ಟು ಪರೀಕ್ಷೆ ರೀ, PUC ಸೈನ್ಸ್ ಪರೀಕ್ಷೆ ಬರೀಬೇಕು, CET ಎಕ್ಸಾಮ್ ಬರೀಬೇಕು, ನೀಟ್ ಎಕ್ಸಾಮ್ ಬರೀಬೇಕು, ಮತ್ತು ಸಿಲೆಕ್ಟ್ ಆದಾಗ ಮತ್ತು ನೌಕರಿ ಎಕ್ಸಾಮ್ ಬರೀಬೇಕು. ನಾವೆಲ್ಲ ಒಂದೊಂದು ಎಕ್ಸಾಮ್ ಬರ್ತೀವಿ. ಅದಕ್ಕೆ ಆ ಒತ್ತಡವನ್ನು ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಡಿಮೆ ಮಾಡಬೇಕಾಗಿದೆ, ಆ ಒತ್ತಡದಿಂದ ಹೊರತುಪಡಿಸಬೇಕಾಗಿದೆ. ಒಂದು ದೂರದರ್ಶನದಲ್ಲಿ ಸಂದರ್ಶನ ಬಂದಿತ್ತು, ಎಲ್ಲ ಹಿರಿಯರು ಕೂಡಿ ಏನಪ್ಪ ಅಂದ್ರೆ ಸಂದರ್ಶನ ಮಾಡ್ತಾ ಇದ್ರು. ಆ ರಿಟೈರ್ಡ್ ಡಾಕ್ಟರ್ ಇದ್ರು, ರಿಟೈರ್ಡ್ VCR ಇದ್ರು, ಎಲ್ಲರಿದ್ರು. ಅವ್ರೇನಪ್ಪ ಅಂದ್ರೆ ಈಗ CET ನೀಟ್ ಎಕ್ಸಾಮ್ ಮುಂದೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಇಂಥವ್ರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದು ನಮ್ಮ ರಾಷ್ಟ್ರಪತಿಗಳಿಗೆ ಕೇಳ್ತಾರೆ, ನಿಮ್ಮ ದೇಶ ಯಾವಾಗಲೂ ಶಾಂತವಾಗಿರುತ್ತಲ್ಲ ಯಾಕೆ ಅಂತ ಕೇಳಿ. ಇಲ್ಲ ಈ ಸಂದರ್ಭ ಇಲ್ಲ, ನಾನು ಇನ್ನೊಂದ್ಸಲ ಬಂದಾಗ ಹೇಳ್ತೀನಿ, ಈಗ ಭಾಳ ಟೈಮ್ ಆಗುತ್ತೆ. ಇಲ್ಲ ಸರ್ ಒಂದು 4 ಸಾಲಿನಲ್ಲಿ ಹೇಳ್ರಿ. ಇಲ್ಲ 4 ಸಾಲಿನ ಹೇಳೋಕ್ಕಾಗೋದಿಲ್ಲ, ಟೈಮ್ ಇದೆ ಸಾರಿ ಅಂತ ಒಬ್ಬರೇ ಅಂತಾರೆ, ಒಂದು ವಾಕ್ಯದಾಗ ಹೇಳ್ರಿ. ಒಳಗೆ
ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಒಂದು ವರ್ಡ್ನಾಗ ಹೇಳ್ತಾರೆ, ಒಂದು ಶಬ್ದದಾಗ ಹೇಳ್ತಾರೆ, ಅದೇನಂದ್ರೆ ಅಡ್ಜಸ್ಟ್ಮೆಂಟ್. ನಮ್ಮ ದೇಶದಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಹೊಂದಾಣಿಕೆ, ಒಬ್ರಿಗೊಬ್ರು ಹೊಂದಾಣಿಕೆ ಆಗಿದ್ದೀವಿ. ಶ್ರೀಮಂತರಾಗಲಿ ಬಡವರಾಗಲಿ ಯಾರಾದ್ರೂ ಕೂಡ ನಾವು ಹೊಂದಾಣಿಕೆ, ಮತ ಧರ್ಮ ಎಲ್ಲವನ್ನು ಬಿಟ್ಟು ಒಂದೇ ಭಾರತ ಮಾತೆ ಒಂದೇ ಮಾತ್ರ ಅಂತ ನಾವು ಇದೀವಿ. ಹಂಗಾಗಿ ನಾವು ಅಡ್ಜಸ್ಟ್ಮೆಂಟ್ ಇದೆ ನಮ್ಮ ದೇಶದಲ್ಲಿ, ಹೊಂದಾಣಿಕೆ ಇದೆ, ಹೀಗಾಗಿ ನಮ್ಮ ದೇಶ ಶಾಂತಿಯಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ವೀರ ಯೋಧರನ್ನು ನೆನಪಬೇಕಂದ್ರೆ ಚಂದ್ರಶೇಖರ್ ಆಜಾದ್ ಫೋಟೋ ನೋಡ್ರಲ್ಲ, ಚಂದ್ರಶೇಖರ್ ಆಜಾದ್ ದಾರ ಹಾಕಿರ್ತಾರೆ ನೋಡಿ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಅವರೆಲ್ಲ ಸುಖದೇವ್, ಸುಭಾಷ್ ಚಂದ್ರ ಬೋಸ್ ನೋಡ್ರಿ, ಅವರೆಲ್ಲ ಸುಭಾಷ್ ಚಂದ್ರ ಬೋಸ್ ಆಗಿನ ಕಾಲಕ್ಕೆ 50,000 ಸೈನಿಕರನ್ನು ಕೊಡಿಸ್ತಾರೆ ಅವರು. ಆ ಸೈನಿಕರಿಗೆ ವೇತನ ಇದ್ದಿಲ್ಲ, ಪಗಾರ ಇದ್ದಿಲ್ಲ ಅವ್ರಿಗೆ. ಮನೆ ಮನೆಗೆ ಹೋಗಿ ತಾಯಂದಿರ ದೇಶ ಸೇವೆಗೆ ಫ್ರೀಯಾಗಿ ಮಕ್ಕಳು ಕಳಿಸ್ತಿದ್ರು. ಅಂಥವು 50,000 ಸೈನಿಕರನ್ನ ಆಜಾದ್ ಹಿಂದ್ ಫೌಜ್ ಅಂತಕ್ಕಂಥ ಹೆಸರಲ್ಲೇ ಇಟ್ಟಿದ್ರು, ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ರು. ಹಾಗೆ ಭಗತ್ ಸಿಂಗ್ ಕೂಡ ಒಬ್ಬ ಕಿರು ವಯಸ್ಸಿನ ಯೋಧ, ದೇಶಭಕ್ತ. ಆತನಿಗೆ ಹೇಳ್ರಿ ಗಲ್ಲಿಗೆ ಹಾಕ್ಬೇಕಂತ ಹೇಳಿ ಆದೇಶ ಆಗುತ್ತೆ, ಅವರಿಗೆ ಗಲ್ಲಿಗೆ ಹಾಕ್ಬೇಕಪ್ಪ. ಅವಾಗ ಏನಾಗುತ್ತೆ ಗೊತ್ತಾ, ಅವರು ಕೊನೆ ಆಸೆ ಏನಂತ ಕೇಳ್ತಾರೆ. ಅವಾಗ ಭಗತ್ ಸಿಂಗ್ ಅಂತ ನಮ್ಮ ತಾಯಿ ಕರೆಸ್ರಿ, ನಮ್ಮ ತಾಯಿನ ಕರೆಸ್ರಿ, ಮತ್ತೆ ಗಲ್ಲಿಗೆ ಕೊನೆ ಆಸೆಯನ್ನ ಈಡೇರಿಸ್ಬೇಕಾಗತ್ತೆ. ಅವ್ರ ತಾಯಿನ ಕರೆಸ್ತಾರೆ. ಅವ್ರ ತಾಯಿ ಬಂದು ನೋಡ್ತಾವ ಮಗನ, ನೋಡಿದ ನಂತರ ನನ್ನ ಮಗ ಗಲ್ಲಿಗೆ ಏರಿಸ್ತಾನ ಅಂತ ಹೇಳಿ ಅಳ್ತಾಳ ಅಂತ ತಿಳ್ಕೊಂಡಿರ್ತಾನೆ. ಯಾಕಮ್ಮ ಯಾಕೆ ಹೇಳ್ತಿ ಅಂತ ಕೇಳ್ತಾವ. ಆ ತಾಯಿ ಹೇಳ್ತಾ, ಮಗನೇ ನಿನಗೆ ಗಲ್ಲು ಶಿಕ್ಷೆ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಗರ್ಭ ಎಂಥದೈತಿ, ನಿನ್ನಂತ ಒಬ್ಬನೇ ಮಗನನ್ನ ಎತ್ತು ಕೊಡ್ತಕ್ಕಂಥ ಗರ್ಭ ನಂದೈತಲ್ಲ, ಇನ್ನೊಂದಿಷ್ಟು ನಿನ್ನಂತ 16 ಮಕ್ಕಳ ಇರತಕ್ಕಂಥ ಒಂದು ಇದನ್ನ ದೇವ್ರು ನನಗೆ ಯಾಕೆ ಕೊಡಬಾರ್ದು ಅಂತ. ನೋಡ್ರಿ, ಆ ತಾಯಿಗೆ ಅಷ್ಟು ದೇಶದ ಬಗ್ಗೆ ಗೌರವ ಐತೆ. ಅದಕ್ಕೆ ತಾಯಂದ್ರೆ ನೀವೆಲ್ಲ ಏನು ಪಾಲಕರೇ, ನಿಮ್ಮ ಮಕ್ಕಳನ್ನ ನಮ್ಗೆ ಹೆಮ್ಮೆ ಅನಿಸುತ್ತೆ. ಅವ್ರಿಲ್ಲೇ ಒಟ್ಟಟ್ಟಿ ಗ್ರಾಮದವರು, ಇವರೊಂದು ಮಾಡಲ್. ನಿಮಗೆ ಯಾಕೆ ನಮ್ಮನ್ನು ಕಳಿಸ್ತಾರೆ ಅಂದ್ರೆ ಅವ್ರ ಇನ್ವಿಟೇಷನ್ ಹೇಳ್ಬಿಟ್ರೆ, ನೀವೇನಪ್ಪ ಅಂದ್ರೆ ಮುಂದಿನ ಪ್ರಜೆಗಳಿಗೆ ಯಾವುದಾದ್ರೂ 2 ಹಿತನುಡಿಗಳನ್ನು ಹೇಳ್ರಿ ಅಂತ ಹೇಳೋರು. ಅದಕ್ಕೆ ನಾವಿಬ್ಬರು ಬಂದಿರೋದು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ ಮತ್ತು ಇದೇ ಸಂದರ್ಭದಲ್ಲಿ ನಿವೃತ್ತಿಯಾಗಿ ಪೋಸ್ಟ್ ಮಾಸ್ಟರ್ ಆಗಿ, ಆ ಪೋಸ್ಟ್ಮನ್ಲಿಂದ ಪೋಸ್ಟ್ ಮಾಸ್ಟರ್ ಆಗಿ 30-35 ವರ್ಷ ಸೇವೆ ಸಲ್ಲಿಸತಕ್ಕಂಥ ಒಬ್ಬ ವ್ಯಕ್ತಿಗಳು ಇಲ್ಲಿದ್ದಾರೆ. ಅವರು ಕೂಡ ದೇಶಕ್ಕೆ ಸೇವೆ ಸಲ್ಲಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ. ಯಾಕಂದ್ರೆ ಅಂಚೆ ಕಾರ್ಡ್ ತಗೊಂಡೋಗಿ ಮನೆ ಕೊಡೋದಂದ್ರೆ ಅಷ್ಟು ಸರಳ ಕೆಲಸ ಅಲ್ಲ. ಏನ್ರಿ, ಒಳ್ಳೆ ಸುದ್ದಿನೇ ಇರ್ತಾವ, ಕೆಟ್ಟ ಸುದ್ದಿನೇ ಇರ್ತಾವ, ಮುಟ್ಟಿಸ್ಬೇಕಲ್ಲ ಅವರು. ಈಗ ಮೊಬೈಲ್ ಬಂದವು, ಅಂಥ ವ್ಯಕ್ತಿಗೆ ಸನ್ಮಾನ ಮಾಡೋದು. ಅದ್ರ ಜೊತೆಗೆ ಶಿವನಗೌಡ ಮಾಲಿಪಟ್ಟೆಲು ಅವರು ಕೂಡ ಮುಖ್ಯೋಪಾಧ್ಯಾಯರು, ಅವ್ರಿಗೂ ಕೂಡ ನಿವೃತ್ತಿಯಾಗಿದ್ದಾರೆ. ಇವರೆಲ್ಲರಿಗೆ ಅವ್ರಿಗೆ ದೇವರ ಆಶೀರ್ವಾದ ಕೊಡಲಿ. ಇವತ್ತಿನ ದಿವಸ ಈ ಒಂದು ಸ್ವಾತಂತ್ರ್ಯೋತ್ಸವ ಈ ಶಾಲೆಯಲ್ಲಿ ಮಾದರಿಯಾಗಿ ಆಚರಿಸಿರಿ. ನಮಗೆ ತಿಳಿದ ಮಟ್ಟಿಗೆ ಶಾಲೆ ಡಾಕ್ಟ್ರು ಅವರು ಬರೀ ನೋಡೋಣ, ಸ್ವಲ್ಪ ಏನಾದ್ರೆ ಸ್ವಲ್ಪ ಮಾರ್ಗದರ್ಶನ ಮಾಡೋಂಥದ್ದು. ಅದು ಇವತ್ತು ಸ್ವಾತಂತ್ರ್ಯೋತ್ಸವ ದಿವಸ ಕೂಡಿ ಬಂದದ ಕಾಲ. ಇದನ್ನು ನೋಡಿದಾಗ ಸೃಷ್ಟಿ ಸೌಂದರ್ಯದ ಜೊತೆಗೆ ಮಕ್ಕಳ ಅಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಒಂದು ವಾತಾವರಣ. ಇಲ್ಲಿ ಮತ್ತು ಸದಸ್ಯರಾಗಿರಲಿ, ಯಾರಾದರೂ ಡೈರೆಕ್ಟರ್ಸ್ ಆಗಿರಲಿ, ಎಲ್ಲರೂ ಕೂಡ ಪಾಲಕರನ್ನು ಮನವೊಲಿಸಿ ಇಂಥ ಒಂದು ಸ್ಥಳದಲ್ಲಿ ಶಾಲೆಯನ್ನು ಸುಸಜ್ಜಿತವಾಗಿ ಮಾಡಿದರೆ ಅವರ ಸಂಸ್ಥೆಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನೀವು ಪಾಲಕರಾದವರು ಮತ್ತು ಮಕ್ಕಳಾದವರು ಒಂದು ಮಾತು ಹೇಳ್ತೇನೆ. ಈಗ ನಾವು ದೇಶದ ನಿವಾಸಿಗಳು 3 ನೆನಪಿಡಬೇಕು. ಒಬ್ಬ ಕೃಷಿಕ, ಇನ್ನೊಬ್ರು ಸೈನಿಕ, ಇನ್ನೊಬ್ರು ಶಿಕ್ಷಕ. ಈ 3 ಮಂದಿನ ರಾಷ್ಟ್ರದ ಏಳಿಗೆಗೆ ಕಾರಣರಾಗ್ತಾರೆ. ಶಿಕ್ಷಕರು ವಿದ್ಯೆಯನ್ನು ಕೊಟ್ಟರೆ ಆ ವಿದ್ಯೆಯಿಂದ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ವ್ಯಾಪಾರಸ್ಥರಾಗ್ತಾರೆ, ಸೈನಿಕರಾಗ್ತಾರೆ. ಶಿಕ್ಷಕರ ತಯಾರು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಪದವಿಗಳನ್ನು ಎಲ್ಲವನ್ನ ಅವರು ಅಲಂಕರಿಸಬಹುದು, ಕೃಷಿಕರಾಗ್ತಾರೆ. ಅದ್ರ ಜೊತೆಗೆ ಸೈನಿಕರು ತಮ್ಮ ಕುಟುಂಬವನ್ನು ತಮ್ಮ ಊರಲ್ಲಿ ಇಟ್ಟು, ತಮ್ಮ ಮಕ್ಕಳನ್ನು ಊರಲ್ಲಿ ಬಿಟ್ಟು ಏಕಾಂಗಿಯಾಗಿ
ಆ ಒಂದು ನಮ್ಮ ಭಾರತ ಮಾತೆಯ ಗಡಿಯನ್ನು ಕಾಯ್ತಾ ಇದ್ದಾರೆ. ಮೊನ್ನೆ ನೀವು ಪುಲ್ವಾಮಾ ದಾಳಿ ನೋಡಿದ್ರಿ, ಅದರಲ್ಲಿ ಎಷ್ಟು ಜನ ಸೈನಿಕರು ಆ ಒಂದು ದಾಳಿಗೆ ಅಗೇನೆಸ್ಟ್ ಆಗಿ ಏನಪ್ಪ ಅಂತಂದ್ರೆ ಹೋರಾಡಿದ್ದಾರೆ. ಅಂತ ಒಂದು ದೇಶಭಕ್ತಿ ನಮ್ಮಲ್ಲಿ ಮೂಡಬೇಕಾಗಿದೆ. ಮಕ್ಕಳು ಇವತ್ತೇನಪ್ಪ ಅಂತಂದ್ರೆ ಅಂಥದ್ದನ್ನು ನೀವು ಕಲಿಬೇಕಾಗಿದೆ. ಈಗ ಸ್ವಾತಂತ್ರ್ಯ ಹೆಂಗೆ ಸಿಗ್ತಾನೆ ಅವರೆಲ್ಲ ಹೇಳ್ಬಿಟ್ರೆ, APJ ಅಬ್ದುಲ್ ಕಲಾಂ ಅವರ ಒಂದು ಸಂದರ್ಭವನ್ನು ಹೇಳ್ತಾರೆ. ರಾಷ್ಟ್ರಪತಿಗಳಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಡಾಕ್ಟರ್ APJ ಕಲಾಂ ಅವರು ಒಂದು ಸಾರಿ ಅಮೇರಿಕಕ್ಕೆ ಭೇಟಿ ಕೊಡ್ತಾರೆ. ಅಮೇರಿಕಾಗೆ ಹೋದಾಗ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಏನಿದೆಯಲ್ಲ, ಒಂದು ಆರ್ಮಿ ಸ್ಟೈಲ್ ಒಳಗೆ ಬಂದಿದೆ ಅಂತ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಸನ್ಮಾನ ಏನು ಮಾಡಿದ್ರಲ್ಲ, ಸನ್ಮಾನದ ಹಾರ್ಸಸ್ ಪ್ಲಸ್ ಜವಾನ್ ಟೈಪ್ ಮೇಲೆ ಸ್ಟೂಡೆಂಟ್ಸ್ಗೆ ನಮ್ಮ ದೇಶಭಕ್ತಿಯನ್ನು ತೋರಿಸಿದ್ರು. ಅದು ನೋಡಿ ತುಂಬ ಸಂತೋಷ ಆಯಿತು. ಅವ್ರು ಧನ್ಯಸೇನೆ ಬಾಯ್ ಮೋಡ್ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಮಾಂಡಿಂಗ್ ಅದು ಮಾಡಿಕೊಂಡು ಫ್ಲಾಗ್ ಪೋಸ್ಟ್ವರೆಗೆ ನಮ್ಗೆ ಕರ್ಕೊಂಡು ಬಂದರು. ನನಗೆ ತುಂಬ ಸಂತೋಷ ಆಯಿತು. ನಂತರ ಇಲ್ಲಿ ಸ್ವಿಮ್ಮಿಂಗ್ ಕೊಡ್ತಾ ಇದ್ದಾರೆ, ಹಾರ್ಸ್ ರೈಡಿಂಗ್ ಕೊಡ್ತಾ ಇದ್ದಾರೆ, ಮತ್ತು ಯೋಗ ಮಾಡ್ತಾ ಇದ್ದಾರೆ. ಇವನ್ನೆಲ್ಲವೂ ನಿನ್ನೆ ನನಗೆ ನಾಗರಸೇರಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಅದನ್ನು ಕೇಳಿದ ನಂತರ ನಾನು ತಿಳ್ಕೊತೀನಿ, ಇಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಸೈನಿಕರೇ ಅಂತ ಹೇಳ್ತೀನಿ. ನಮ್ಮ ದೇಶಕ್ಕಾಗಿ ಯಾವುದೇ ಒಂದು ಕಡೆಯಿಂದ ಗಂಡಾಂತರ ಕೆಲಸ ಇದ್ದಾರೆ. ಅಲ್ಲೇ ಡೆಲ್ಲಿಯಿಂದ, ಯಾಕಂದ್ರೆ ಡೆಲ್ಲಿಯನ್ನು ಭಾರತ ದೇಶದ ರಾಜಧಾನಿ, ಅಂತ ದೊಡ್ಡ ಹೆಸರೇ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೇನು ಬೇಕಿಲ್ಲ, ಅಲ್ಲಿಂದನೇ ಆರ್ಡರ್ ಬರೋ ಇಶ್ಯೂ ಆಗೋದಿಲ್ಲ. ರಾಷ್ಟ್ರಪತಿ ಇರೋದಲ್ಲೇ, ಪ್ರಧಾನಮಂತ್ರಿ ಇರೋದಲ್ಲೇ, ಏನಾದರೂ ಇರೋದಲ್ಲೇ. ಒಂದು ದೇಶದ ಎರಡು ನಾಡಿನಂತೆ ಶತ್ರುಗಳು ನಾವು ಎಲ್ಲರಿಗೂ ಬೆಳೆದಾಡೋದು ಅಲ್ಲಿಂದನೇ. ಅಂತಹ ಆರ್ಡರ್ಸ್ ಎಲ್ಲಿಂದ ಇಶ್ಯೂ ಆಗುತ್ತೆ? ಡೆಲ್ಲಿ ಪಬ್ಲಿಕ್ ಸ್ಕೂಲಿಂದನೇ ಇಶ್ಯೂ ಆಗುತ್ತೆ. ಯಾಕೆ? ಇಲ್ಲೇ ಸೋಲ್ಜರ್ಸ್ ಜಾಸ್ತಿ ಇದ್ದಾರೆ. ನಾವು 27 ಲಕ್ಷ ಜನ ಸೋಲ್ಜರ್ಸ್ ನಮ್ಮ ಇಂಡಿಯನ್ ಆರ್ಮಿ ಒಳಗೆ, ಆದ್ರೆ 27,000 ಸ್ಟೂಡೆಂಟ್ಸ್ ಇಲ್ಲೇ ಸಿಗ್ತಾರೆ. ಇವರೇ ನಮ್ಮ ದೇಶದ ಸೈನಿಕರು. ಅವ್ರನ್ನ ಒಳ್ಳೆ ರೀತಿಯಿಂದ ನನ್ನ ಮಗಳು ಇವತ್ತು ದೇಶ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಪಾಲಕರೇನು ಒಂದು ತಮ್ಮ ಏಮ್ ಇಟ್ಕೊಂಡಿದ್ದಾರೆ, ತಮ್ಮ ಉದ್ದೇಶ ಇಟ್ಕೊಂಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಪಾಲಕರಿಗೂ ನಾನು ತುಂಬಾ ಸಂತೋಷದಿಂದ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನನ್ನದೇ ಒಂದು ಪ್ರಯೋಗದಿಂದ ಅವ್ರಿಗೆ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಇದೇ ರೀತಿಯಿಂದ ಇನ್ನೂ 100 ಜನ, 1000 ಜನ, ಲಕ್ಷಾಂತರ ಜನರು ಇಲ್ಲಿಂದ ಆರ್ಮಿ ಟ್ರೈನಿಂಗ್ ತಗೊಂಡು ನಮ್ಮ ದೇಶ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ಬಹಳ ಆಸೆ ಮಾಡ್ತಾ ಇದ್ದೀನಿ. ಪರಿಚಯ ಮಾಡಿದ್ರು. ಆದರೆ ಸುಭಾಷ್ ಚಂದ್ರ ಏನು ಹೇಳಿದ್ರೆ ಅಂದ್ರೆ, ಅಹಿಂಸೆಯಿಂದ ನಮ್ಗೆ ಆಗೋದಿಲ್ಲ, ಅದಕ್ಕೆ ಹಿಂಸೆ ಮಾಡಿನೇ ತಗೋಬೇಕು. ಅದೇ ಋಗ್ವೇದ, ಯಜುರ್ವೇದ, ಸಾಮವೇದರಲ್ಲಿ ಏನು ಹೇಳ್ತಾರೆ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿಲ್ಲ ಅಂತ ಅಂದ್ರೆ ಮತ್ತಿಗೆ ಟೀಚರ್ಸ್ ಏನೋ ಉಪದೇಶ ಹೇಳ್ತಾರೆ, ಆನಂತರ 2ನೇ ಸಲ ಬೇಜ್ ಹೇಳ್ತಾರೆ, ಮತ್ತೆ ನೀವು ಅದ್ರಿಗೆ 2 ಸೊನ್ನೆ ಕೊಟ್ಟೆ ಹೇಳ್ತಾರೆ. ಅದರಂತ ನಾವು ಸೊನ್ನೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಯಾರು? ಸುಭಾಷ್ ಚಂದ್ರ ಬೋಸ್ರು. ಸುಭಾಷ್ ಚಂದ್ರ ಅವರು ಸ್ಲೋಗನ್ ಹೇಳಿದ್ರು, ನಾವು ದೇಶಕ್ಕೆ ಬ್ಲಡ್ ಕೊಟ್ಟರೆ, ನೀವೆಲ್ಲರೂ ಕೊಟ್ಟರೆ ಅಂದ್ರೆ ನಾನು ಸ್ವಾತಂತ್ರ್ಯ ತಂದು ಕೊಡ್ತೀನಿ ಅಂತಕೊಂಡು ಅವ್ರು ಹೇಳಿದ್ರು. ಆಗ ಲೋಕಮಾನ್ಯ ಸ್ವರಾಜ್ಯವನ್ನು ನಮ್ಮ ಜನ ಸಿಗಬೇಕು ಅಂತ ಅವರು ಹೇಳಿದರು. ಇದೇ ರೀತಿ ಆಯ್ತು ಅಂತೇಳಿ ಯಾವಾಗ 1913 1918 ಫಸ್ಟ್ ವರ್ಲ್ಡ್ ವಾರ್ ಆಯಿತು. ನಂತರ 1942 1945 ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಆ ಟೈಮ್ನಾಗ ಸೈನಿಕರಿಗೆ ಏನು ಮಾಡಿದ್ರು ಅಂದರೆ, ನಮಗೆ ಏನು ಇಶ್ಯೂ ಮಾಡಿದ್ರು ಅಂದರೆ 202 and 203 ಗನ್ ಇಶ್ಯೂ ಮಾಡಿದರು. ಆ ರೌಂಡ್ಸ್ ಯಾವಾಗ ಫೈರ್ ಮಾಡ್ತೀವಿ ಟುಸ್ ಟುಸ್ ಅಂತ ಸೌಂಡ್ ಬರ್ತಾ ಇತ್ತು. ಯಾಕಂದರೆ ಇದು ಎನಿಮಿ ಜೊತೆಗೆ ನಾವು ಇದಾಗಿಲ್ಲ, ಎನಿಮಿ ಜೊತೆಗೆ ನಾವು ಫೈಟ್ ಮಾಡೋದು ಆಗ್ತಿಲ್ಲ. ಯಾಕೆ ಇದು ಮಾಡ್ತಾ ಇದ್ರು ಅಂತ ಬ್ರಿಟಿಷ್ ಗೌರ್ಮೆಂಟ್ನವರು ಈ ಭಾರತ ದೇಶ ಇರ್ತಕ್ಕಂಥ ಸೈನಿಕರ ಸ್ಟ್ರೆಂತ್ ಕಮ್ಮಿ ಮಾಡಬೇಕು, ನಮ್ಮ ಸೈನಿಕರು ನಾವು ಜಾಸ್ತಿ ಮಾಡಬೇಕು. ಅವ್ರಿಗೆ ಏನು ಮಾಡಿದಂದ್ರೆ SLR, ಆನಂತರ ಶಾರ್ಟ್ಲೈಟ್ ವೆಪನ್ಸ್ ಎಲ್ಲ ಕೊಟ್ಬಿಟ್ರು. ಹೀಗಾಗಿ ಅವರು ಯಾರ್ದು ಕ್ಯಾಜುಯಾಲಿಟಿ ಜಾಸ್ತಿ ಆಗ್ತಿದ್ದಿಲ್ಲ, ನಮ್ಮ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಸೈನಿಕ ಕ್ಯಾಜುಯಾಲಿಟಿ ಜಾಸ್ತಿ ಆಗ್ತಾ ಇದ್ರು. ಈಗ ಇದನ್ನೆಲ್ಲ ನೋಡಿಕೊಂಡು ಸೈನಿಕರಿಗೆ ಯಾವಾಗ ಇದಾಯಿತು, ಆ ಟೈಮ್ನಾಗ ಅವ್ರು ಇವ್ರ ಜೊತೆಗೆ ಫೈರ್ ಮಾಡಲಿಕ್ಕೆ ಯಾರು ತಯಾರಾಗಲಿಲ್ಲ. ಇಂಥ ಸಿಚುವೇಶನ್ ಒಳಗೆ ನಮ್ಮ ಭಾರತ ದೇಶದ ಎಲ್ಲರೂ ಕೂಡಿಕೊಂಡು, ಪ್ರತಿಯೊಬ್ಬ ಹೆಣ್ಮಕ್ಳು ಗಂಡುಮಕ್ಕಳು ಎಲ್ಲರೂ ಕೂಡಿ ಏನು ಮಾಡಿದಂದ್ರೆ, ಸ್ತ್ರೀಶಕ್ತಿ ಮತ್ತು ದೈವಶಕ್ತಿ ಎಲ್ಲದೂ ಕೂಡಿ ಅವರಿಗೆ ಅಟ್ಯಾಕ್ ಮಾಡೋದು ಶುರು ಮಾಡೋದು. ಅವ್ರು ಏನೇ ಅಡ್ಮಿನಿಸ್ಟ್ರೇಟಿವ್ ಮಾಡೋದು ಅದಕ್ಕೆ ಅಪೋಸಿಟ್ ಮಾಡೋದು, ಸ್ಟ್ರೈಕ್ ಮಾಡೋದು, ಸತ್ಯಾಗ್ರಹ ಮಾಡೋದು, ಹೀಗೆಲ್ಲ ಮಾಡಕತ್ತಿದ್ರು. ಅವರಿಗೆ ತುಂಬ ಬೇಜಾರಾಗಿತ್ತು. ಏನು ಇವ್ರು ಯಾವಾಗಲೂ ಸ್ವತಂತ್ರ ಅಂತ ಕೇಳ್ತಾ ಇದ್ದಾರೆ ಅಂತ. ಹೀಗಾಗಿ ಲಾಸ್ಟ್ಗೆ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ತು. ಇನ್ನು ಮುಂದೆ ನಾನು ನಿಮ್ಗೆ ಆರ್ಮಿ ಬಗ್ಗೆ ಹೇಳ್ತಾ ಇದ್ದೀನಿ.